ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಹೋಗ್ತಾ ಇರೋದು ಕದಂಬರು ಆಳಿದಂತಹ ಬನವಾಸಿ. ಇದು ಕನ್ನಡದ ಮೊಟ್ಟ ಮೊದಲ ರಾಜಮನೆತನ. ಇವತ್ತು ನಿಮಗೆ ಇದರ ಟೂರ್ ಮಾಡಿಸ್ತೀನಿ, ಬನ್ನಿ. ಈಗ ನಾವು ಇದರ ಎಂಟ್ರೆನ್ಸಿಗೆ ಬಂದಿದ್ವಿ. ಇಲ್ಲಿ ನೋಡ್ಬೋದು ನೀವು ಉಮಾಮಧುಕೇಶ್ವರ ದೇವಸ್ಥಾನ ಬನವಾಸಿ ಅಂತ. ಎಂಟರ್ ಆಗ್ತಿದ್ದಂಗೆ ಎರಡು ಆನೆಗಳು ನೋಡ್ಬೋದು. ಇಲ್ಲಿನ ವಾಸ್ತುಶಿಲ್ಪವನ್ನು ನಾವು ಮೆಚ್ಚಲೇಬೇಕು. ಇದೆಲ್ಲ ಆವಾಗಿನ ಕಾಲದಲ್ಲಿ ಮಾಡಿರುವಂಥ ವಾಸ್ತುಶಿಲ್ಪ. ಬನವಾಸಿಯ ಕದಂಬರು ಮಾಡಿಸಿದಂಥ ವಾಸ್ತುಶಿಲ್ಪ ಇದು. ಫಸ್ಟ್ ಎಂಟರ್ ಆದ ತಕ್ಷಣ ನೀವೊಂದು ಇಂಥ ಸ್ತಂಭವನ್ನು ನೋಡ್ಬೋದು. ಹಾಗೆ ಇಲ್ಲಿನ ಎಡಗಡೆ ಮತ್ತು ಬಲಗಡೆ ವ್ಯೂಸನ್ನು ತೋರಿಸ್ತೀನಿ ನೋಡಿ. ಎಡಗಡೆ ಈ ಥರ ಇದೆ ಮತ್ತು ಬಲಗಡೆ ಈ ಥರ ಇದೆ. ಸ್ತಂಭದ ಕೆಳಗೆ ಇಂತಹ ಕೆತ್ತನೆಗಳನ್ನು ನೋಡ್ಬೋದು. ಈ ಸ್ತಂಭವು 20ರಿಂದ 30 ಫೂಟು ಎತ್ತರವಾಗಿದೆ ಅಂತ ಕಾಣುತ್ತೆ. ಮತ್ತು ಇಲ್ಲಿ ನೀವು ನೋಡಬಹುದಾಗಿದೆ ಶಿವಲಿಂಗ ಮತ್ತು ನಂದಿ ಮತ್ತು ಗಣೇಶನ ಕೆತ್ತನೆಗಳನ್ನು ಈ ಸ್ತಂಭದ ಕೆಳಗೆ ನೋಡಬಹುದು. ಮತ್ತು ಈ ಸ್ತಂಭದ ಮೇಲುಗಡೆ ಒಂದು ಕೆತ್ತನೆಯನ್ನು ಮಾಡಲಾಗಿದೆ. ಇದು ಯಾವ ದೇವರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನೀವು. ಈ ಸ್ತಂಭ ಪಕ್ಕದ ಸ್ತಂಭಕ್ಕಿಂತ ಅಗಲ ಮತ್ತು ಅಷ್ಟೇ ಎತ್ತರವಾಗಿದೆ. ಇಲ್ಲಿರುವಂಥ ದೇವರು ಯಾವುದಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದರ ಪಕ್ಕದಲ್ಲಿ ಗಣೇಶನ ಕೆತ್ತನೆ ಕೂಡ ಮಾಡಲಾಗಿದೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಶಿವ ಮತ್ತು ಪಾರ್ವತಿಯ ದೇವಸ್ಥಾನ ನೋಡ್ಬೋದು. ಇಲ್ಲಿ ಪಾರ್ವತಿಯ ದೇವಸ್ಥಾನ ಇದು. ಒಳಗಿನ ವ್ಯೂ ತೋರಿಸ್ತೀನಿ, ನೋಡೋಣ ಬನ್ನಿ. ಈಗ ಇಲ್ಲಿ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಹೆಂಗೆ ಹಾಕಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ದೇವರಿಗೆ 180 ಡಿಗ್ರಿ ಅಪೋಸಿಟಲ್ಲೇ ಹಾಕ್ಬೋದು. ಅದೇ ಶಿವನ ಹತ್ರ ಹಾಗೆ ಹಾಕಬಾರ್ದು, ಯಾಕಂದರೆ ಹಿಂದ್ಗಡೆ ನಂದಿ ಇರುತ್ತೆ, ಅದಕ್ಕೆ. ಇಲ್ಲಿ ನಾನು ನಿಮಗೆ ಈಗ ಪಾರ್ವತಿ ವಿಗ್ರಹವನ್ನು ತೋರಿಸ್ತೀನಿ. ಒಂದು ದೇವಸ್ಥಾನದಲ್ಲಿ ನೀವು ಪಾರ್ವತಿನ ನೋಡ್ಬೋದು, ಮತ್ತೊಂದರಲ್ಲಿ ಶಿವನ. ಪಾರ್ವತಿ ವಿಗ್ರಹವನ್ನು ನೀವೀಗ ನೋಡ್ಬೋದಾಗಿದೆ. ಹೀಗೆ ಇಲ್ಲಿ ಇರುವಂಥ ನಂದಿ ಒಂದು ಕಣ್ಣು ಪಾರ್ವತಿನ ನೋಡ್ತಾ ಇರುತ್ತೆ, ಮತ್ತೊಂದು ಕಣ್ಣು ಶಿವನನ್ನು ನೋಡ್ತಾ ಇರುತ್ತೆ. ಇಲ್ಲಿ ನೋಡಿ, ನಂದಿ ಕಣ್ಣು ಕಾಣಿಸ್ತಾ ಇದೆ ನೋಡಿ, ಅದು ಪಾರ್ವತಿನ ನೋಡ್ತಾ ಇದೆ. ಈಗ ಮತ್ತೊಂದು ಕಣ್ಣು ಶಿವನ್ ನೋಡ್ತಾ ಇದೆ. ಈ ಕಣ್ಣಿಯಿಂದ ಪಾರ್ವತಿನ ನೋಡುತ್ತೆ ಅಂತ ಇಲ್ಲಿರೋ ಗ್ರಾಮಸ್ಥರು ಹೇಳ್ತಾರೆ. ಈಗ ಅದರ ಪಕ್ಕದಲ್ಲೇ ಇರುವಂತಹ ಶಿವನ ದೇವಸ್ಥಾನ ಇದು, ಮಧುಕೇಶ್ವರ ಅಂತ ಕರೀತಾರೆ. ಫಸ್ಟ್ ಹಿಂಗೆ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಸ್ವಲ್ಪ ಶಾಸನಗಳನ್ನು ನೋಡ್ಬೋದು ನಾವು. ಇಲ್ಲಿ ಕೆಳಗಡೆಗೆ ಕೆತ್ತಲಾಗಿದೆ. ಹಾಗೆ ಫಸ್ಟ್ ಬಂದಾಗ ನಮಗೆ ಸಿಗೋದು ನಂದಿ. ಇದರ ಮುಂದಿನ ವ್ಯೂವನ್ನು ತೋರಿಸ್ತೀನಿ ನೋಡಿ. ಈಗ ಈ ನಂದಿಯನ್ನು ಯಾವುದೇ ಟೆಕ್ನಾಲಜಿ ಯೂಸ್ ಮಾಡದೆ ಕೈಯಿಂದನೇ ಮಾಡಿರುವಂಥದ್ದು. ಇದು ಶಿವನ ಡೆಡ್ ಅಪೋಸಿಟೇ ಇದೆ. ನಾವು ಇದನ್ನು ನೋಡಬಹುದಾಗಿದೆ. ಆವಾಗಲೇ ಹೇಳಿದ ಹಾಗೆ ನಂದಿಯ ಒಂದು ಕಣ್ಣು ಶಿವನನ್ನು ನೋಡ್ತಾ ಇರುತ್ತೆ. ಇಲ್ಲಿ ನೋಡ್ಬೋದಾಗಿದೆ ನೀವು, ಸ್ಟ್ರೇಟಾಗಿ ಶಿವ ಕಾಣ್ತಾ ಇದೆ. ಹಾಗೆ ಇನ್ನೊಂದು ಕಣ್ಣು ಪಾರ್ವತಿನ ನೋಡುತ್ತೆ ಅಂತ ಅಲ್ಲಿಂದ ಹೇಳಿದ್ದೆ. ಈ ವ್ಯೂವಿಂದನೂ ತೋರಿಸ್ತೀನಿ ನೋಡಿ. ನಂದಿಯ ಇನ್ನೊಂದು ಕಣ್ಣು ಪಾರ್ವತಿನ ನೋಡ್ತಾ ಇದೆ. ಈ ಆ್ಯಂಗಲಲ್ಲಿ ನೋಡ್ಬೋದು. ಇದು ಒಂದು ವೈಶಿಷ್ಟ್ಯಕರವಾದ ಆರ್ಕಿಟೆಕ್ಚರ್. ಈ ಆರ್ಕಿಟೆಕ್ಚರ್ ನಾವು ಮೆಚ್ಚಲೇಬೇಕು. ಅಲ್ಲಿ ಒಳಗೆ ಶಿವನ್ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು, ಅದಕ್ಕೆ ಹೊರಗಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಾದಾಮಿ ಚಾಲುಕ್ಯರು ಮತ್ತು ಹೊಯ್ಸಳ ಶೈಲಿಯ ಆರ್ಕಿಟೆಕ್ಚರ್ನ ನೋಡ್ಬೋದಾಗಿದೆ ಈ ದೇವಸ್ಥಾನದಲ್ಲಿ. ಇಲ್ಲಿ ಹೊರಗಿಂದ ನಿಮಗೆ ಈ ವ್ಯೂಸ್ ಕಾಣಿಸ್ತೀನಿ, ಒಂದು ಸತಿ ನೋಡ್ಕೊಬನ್ನಿ. ಇಲ್ಲಿ ಸಿಮೆಂಟು ಮತ್ತೇನು ಯೂಸ್ ಮಾಡಿಲ್ಲ ಬ್ರಿಕ್ಸಿಗೆ. ಇಂಟರ್ಲಾಕಿಂಗಿಂದ ಈ ಬ್ರಿಕ್ಸ್ನೆಲ್ಲ ಕನೆಕ್ಟ್ ಮಾಡಿದ್ದಾರಂತೆ. ಇದು ಒಂದು ವೈಶಿಷ್ಟ್ಯಕರವಾದಂತಹ ಒಂದು ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನಂದರೆ, ನೀವು ಎಲ್ಲೂ ಯಮನ್ ವಿಗ್ರಹವನ್ನು ನೋಡೋಕ್ಕೆ ಸಿಗಲ್ಲ, ಆದರೆ ಈ ದೇವಾಲಯದಲ್ಲಿ ನೀವು ಯಮನ್ ವಿಗ್ರಹವನ್ನು ಕೂಡ ನೋಡ್ಬೋದಾಗಿದೆ. ಹಿಂದೆ ಒಂದಿಷ್ಟು ದೇವಸ್ಥಾನ ಇದ್ದಾವೆ. ವೆಂಕಟೇಶ, ಶ್ರೀರಾಮ, ಉಮಾಮಹೇಶ್ವರ. ಈ ಬ್ರಿಕ್ಸ್ಗಳ ಮೇಲೆ ನೀವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಅವರ ಕೆತ್ತನೆಗಳನ್ನು ನೋಡ್ಬೋದಾಗಿದೆ. ಇದು ಲಾಸ್ಟಾಗಿ ಮಾಡಿರುವಂಥ ಕೆತ್ತನೆ ಅಂತ ಹೇಳ್ತಾರೆ. ದೇವಸ್ಥಾನ ವೀಕ್ಷಣೆ ಮಾಡಿಕೊಂಡು ಹೊರಗೆ ಬಂದ್ವಿ. ಇದೇ 29:30ಕ್ಕೆ ಇಲ್ಲಿ ಒಂದು ದೊಡ್ಡ ರಥೋತ್ಸವ ನಡೆಯುತ್ತೆ. ಅದಕ್ಕಾಗಿ ರಥಗಳ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ ರಥೋತ್ಸವನ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ವರದಾ ನದಿ ಹತ್ರ ಬಂದೇವೆ ನಾವು. ಇಲ್ಲಿ ಶಿವಲಿಂಗ ನೋಡ್ಬೋದು ನೀವು. ಅದರ ಜೊತೆಗೆ ಈ ಕಡೆಗೆ ಬಂದರೆ
ಇಲ್ಲೇ ವರದಾ ನದಿ. ಬೇಸಿಗೆಗಾಲ ಆಗಿರೋದಕ್ಕೆ ನೀರು ಸ್ವಲ್ಪ ಕಮ್ಮಿ ಐತಿ. ಇಲ್ಲಾಂದ್ರೆ ನೀರು ಶಿವಲಿಂಗ ಎಲ್ಲ ಮುಳುಗ್ತದಂತೆ ಅಂತ ನಮ್ಮ ತಮ್ಮ ಹೇಳ್ತಾ ಇದ್ದಾನೆ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮಲೆನಾಡ ಲಾಗ್ಸ್ನಲ್ಲಿ ಮತ್ತೊಂದು ಹೊಸ ಜಾಗದೊಂದಿಗೆ ಮತ್ತೆ ಸಿಗೋಣ. ಬಾಯ್.